ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಲ್ಪೇಂದ್ರ ಕಂಬಾಳು. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ಯಾರ್ಯಾರು ಹೊಸ್ದಾಗಿ ನನ್ನ ವಿಡಿಯೋ ನೋಡ್ತಾಯಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ನೋಡಿ. ಇದು ನಮ್ಮ ಶಿವಗಂಗೆ ಬಲಭಾಗದಲ್ಲಿ ಮಧುರೇಶ್ವರ ದೇವಸ್ಥಾನಕ್ಕೆ ಹೋಗೋ ರಸ್ತೆಯಲ್ಲಿ ಬಲಭಾಗಕ್ಕೆ ಸಿಗುತ್ತೆ. ಇದು ವಿಶೇಷ ಏನಪ್ಪ ಅಂದರೆ ಕಲ್ಸೇವೆ ಗುಂಡು ಅಥವಾ ಬಸರಿ ಗುಂಡು ಅಂತ ಕರೀತಾರೆ. ಇದು ಆವಾಗಿನ ಕಾಲದಲ್ಲಿ ಒಂದು 5-6 ತಲೆಮಾರುಗಳ ಹಿಂದೆ ಬಸರಿ ಹೆಂಗ್ಸ್ ಯಾರಾದರೂ ತೀರೋದ್ರೆ ಇಲ್ಲಿ ತಂದು ಕೂರಿಸೋರಂತೆ ಈ ಗುಂಡಿನ ಮೇಲೆ. ಸೊ ಅವ್ರನ್ನ ಮಣ್ಣು ಮಾಡ್ತಿರ್ಲಿಲ್ಲ ಅಂಥೇಳಿ. ಆವಾಗ ಈ ರಸ್ತೆಯಲ್ಲಿ ನಡ್ಕೊಂಡೇ ಹೋಗಬೇಕಿತ್ತಲ್ಲ, ಆ ನಡ್ಕೊಂಡು ಹೋಗೋ ಜನ ಕಲ್ಸೇವೆ ಅಂತ ಭಕ್ತಿಪೂರ್ವಕವಾಗಿ ಸಮರ್ಪಣೆ ಮಾಡೋರಂತೆ. ಸೊ ಇದು ನಾನು ತಿಳಿದಂಗೆ ಇದು ನನ್ನ ಪ್ರಕಾರ ಅದಲ್ಲ, ವೈಜ್ಞಾನಿಕ ಕಾರಣ ಬೇರೆ ಇದೆ. ಅಕ್ಕಪಕ್ಕದಲ್ಲಿ ರೈತರುಗಳು ಹೊಲ ಮಾಡಬೇಕಾದ್ರೆ ಈ ನರಿ ಮತ್ತು ಕರಡಿ ಇವೆಲ್ಲ ದಾಳಿ ಮಾಡಿದಾಗ ಬೆಳೆ ಹಾಳಾಗುತ್ತೆ ಅಂಥೇಳಿ ಅವಾಗ ಕಲ್ಲು ಎಸಿಕ್ಕೆ ಕವಣೆ ಕಲ್ಲು ಅಂತೇಳಿ ಮಾಡ್ಕೊಳೋರು. ಕವಣೆಯಲ್ಲಿ ಕಲ್ಲು ಹೊಡೆಯೋರು. ಸೊ ಬಂಡೆ ಮೇಲೆ ಕೂತ್ಕೊಂಡು ಹೊಡಿಬೇಕಾದ್ರೆ ಕಲ್ಲು ಗುಡ್ಡೆ ಹಾಕೋಕ್ಕಾಗಲ್ವಲ್ಲ. ಸೊ ಈ ಥರ ಒಂದು ಕಾರಣ ಹೇಳಿದ್ರೆ ಜನ ಹೋಗೋ ಬರೋರು ಕಲ್ಲು ಸೇವೆ ಮಾಡ್ತಾರೆ ಅನ್ನೋ ಭಾವನೆ ಇರ್ಬೋದು. ಯಾಕೆಂದರೆ ಅದು ಮೌಢ್ಯಾಚರಣೆ ಅವಾಗಿನ ಕಾಲಕ್ಕೆ ಇತ್ತು ಅಂದ್ಕೊಂಡಿದ್ದೀನಿ, ನನ್ನ ಭಾವನೆ. ಬಟ್ ಇದು ಯಾರಿಗೂ ಧಕ್ಕೆ ತರೋದು ಬೇಡ, ಇದು ಮುಂದುವರಿಯೋದು ಬೇಡ. ಇವಾಗಿನ ಸನ್ನಿವೇಶದಲ್ಲಿ ಕಲ್ಲು ಸೇವೆ ನಾವು ಸಹ ಹೋದಾಗ ನಮ್ಮ ರಸ್ತೆಯಲ್ಲಿ ನಮ್ಮ ತಂದೆ ಜೊತೆ ಎಲ್ಲ ಹೋದಾಗ ಕಲ್ಲು ಸೇವೆ ಮಾಡಿಬಿಟ್ಟು ಹೋಗಿವು. ಈ ಕತೆ ನಮ್ಮ ತಂದೆ ಹೇಳೋರು, ಈ ಥರ ಇತ್ತು, ಅದಕ್ಕೋಸ್ಕರ ಕಲ್ಲು ಸೇವೆ ಮಾಡಬೇಕು. ನಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿಯೊಬ್ಬರು ಕಲ್ಲು ಸೇವೆ ಮಾಡಿಬಿಟ್ಟು ಕಲ್ಲು ಎಸ್ಬಿಟ್ಟೆ ಹೋಗೋರು. ನೋಡಿ ರಾಶಿ ರಾಶಿ ಕಲ್ಲಿದೆ. ನನ್ನ ಅನಿಸಿಕೆ ಇದು ಅಂದ್ಕೊಂಡಿದ್ದೀನಿ, ಬಟ್ ಎಷ್ಟು ಸರಿ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಇದೆಲ್ಲ ನಿಮಗೆ ತೋರಿಸೋಣ ಅಂಥೇಳಿ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಇದು ಮೌಢ್ಯಾಚರಣೆ ಯಾವ ಮಟ್ಟಕ್ಕಿತ್ತು ಅಂದರೆ ಅವಾಗ ಸತಿ ಸಹಾಗಮನ ಪದ್ಧತಿ ಅವೆಲ್ಲ ಇದ್ವಲ್ಲ, ಅದೇ ಥರ ಇರ್ಬೋದು ಇದು. ಬಟ್ ಆ ಥರ ನಡ್ಕೊಂಡಿದ್ರ ಹಿರಿಕರು, ನಮ್ಮ ಹಳೆ ತಲೆಮಾರಿನ ಜನ ಆ ಥರ ನಂಬ್ತಿದ್ರ, ಇದೆಲ್ಲ ಅನುಮಾನ ಒಂಥರ. ಆದ್ರೆ ಕುತೂಹಲ, ಕೆಲವು ವಿಚಾರಗಳು ನಡೆದಿರುತ್ತೆ, ನಮಗೆ ಗೊತ್ತಿರಲ್ಲ. ಸೊ ಇಲ್ಲಿ ಹೇಳಿದ್ದು ಕೇಳಿದ್ದು ಅಷ್ಟೇ ನಾವು ಕೇಳಬೇಕು. ಯಾಕೆಂದರೆ ನಾವು ಕಣ್ಣಲ್ಲಿ ಕಂಡಿಲ್ಲ, ಕಿವಿಲಿ ಕೇಳಿರ್ಬೋದು ಅವಾಗ. ಮತ್ತು ಕೊನೆಯದಾಗಿ ನಾವು ಒಂದು ಕಲ್ಲು ಸೇವೆ ಮಾಡಿಬಿಡೋಣ, ಭಕ್ತಿ ಸಮರ್ಪಣೆ ಅಂತ ಹೇಳಿ. ನೋಡಿ ಯಜಮಾನ್ರು ಕಲ್ಲು ಎಸಿತಾದ್ರೆ ಕಲ್ಲು ಸೇವೆ ಅಂತೇಳಿ, ಇದು ಕಲ್ಲು ಸೇವೆ. ನಿಮ್ಮದು ಭಕ್ತಿಪೂರ್ವಕ ಸಮರ್ಪಣೆ ಆಗ್ಬೋದಾ?